ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೀತಾಂಜಲಿ. ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್. ನಿಮ್ಮೆಲ್ಲರಿಗೂ ಈ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವೆಲ್ಲರೂ ಆಲ್ರೆಡಿ ಕೊರೋನಾ ವೈರಸ್ನಿಂದ ತುಂಬ ಬೇಸತ್ತು ಈಗ ತಾನೇ ಅದರಿಂದ ಹೊರಗೆ ಬಂದಿದ್ದೀವಿ. ಇನ್ನೇನು ಅದರಿಂದ ಚೇತರಿಕೆ ಕಂಡುಕೊಂಡು ಹೊಸ ಜೀವನ ಶುರು ಮಾಡೋಣ ಅನ್ನೋ ಅಷ್ಟರಲ್ಲಿ ಮತ್ತೊಂದು ವೈರಸ್ ಕಾಲಿಟ್ಟಿದೆ. ಅದೇನಪ್ಪ ಅಂದರೆ HMPV ವೈರಸ್. ಇವತ್ತಿನ ಈ ವಿಡಿಯೋದಲ್ಲಿ ಈ ವೈರಸ್ ಬಗ್ಗೆ ತಿಳಿಯೋಣ, ಮತ್ತೆ ಅದರಿಂದ ಹೇಗೆ ನಾವು ನಮ್ಮನ್ನು ಸಂರಕ್ಷಿಸಿಕೊಳ್ಳೋದು ಅಂತ ನೋಡೋಣ, ಮತ್ತು ಈ ವೈರಸ್ನಿಂದ ಹೇಗೆ ನಾವು ಬಚಾವಾಗೋದು ಅಂತ ನೋಡೋಣ. ಹಾಗಾಗಿ ವಿಡಿಯೋಲು ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ಪೂರ್ತಿ ನೋಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. 2020ರಲ್ಲಿ ಕಾಣಿಸ್ಕೊಂಡ ಕೊರೋನಾ ವೈರಸ್ ಅದು ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿತ್ತು. ಹೌದು, ಇಡೀ ಜಗತ್ತಿಗೆ ಅದೊಂದು ಬಿಗ್ ಶಾಕ್ ಆಗಿತ್ತು. ಇಡೀ ಜಗತ್ತನ್ನೇ ಬೆಚ್ಚಿ ಬೆರಗಾಗಿಸಿದ್ದ ಕೊರೋನಾ ಮಹಾಮಾರಿ ಅನ್ನೋದು ನಮ್ಮ ಜೀವನದ ಪ್ರತಿಯೊಂದು ಅಂಶಕ್ಕೂ ಆಘಾತ ಉಂಟು ಮಾಡಿತ್ತು ಮತ್ತು ಎಲ್ರಿಗೂ ಅದರಿಂದ ತುಂಬಾ ಎಫೆಕ್ಟ್ ಆಗಿತ್ತು. ಇಂತಹ ಚೇತನೆಯಿನ ಅವಸ್ಥೆಯಿಂದ ಎಲ್ಲರೂ ಚೇತರಿಸಿಕೊಂಡು ನೆಮ್ಮದಿಯ ಬದುಕಿಗೆ ಮತ್ತೆ ಮಾಡ್ತಾ ಇರಬೇಕಾದ್ರೆ ಆಲ್ರೆಡಿ ಮತ್ತೊಂದು ವೈರಸ್ ಚೀನಾದಲ್ಲಿ ಕಾಣಿಸಿಕೊಂಡಿದೆ. ಅದೇ ಏನಪ್ಪಾ ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂಬ ಈ ಹೆಸರಿನಿಂದ ಗುರುತಿಸಲ್ಪಡುವ ಈ ವೈರಸ್ ತುಂಬ ಜನರನ್ನು ಆಘಾತಕ್ಕೀಡು ಮಾಡಿದೆ. ವಿಶ್ವದಾದ್ಯಂತ ಎಲ್ಲ ವೈದ್ಯಕೀಯ ತಜ್ಞರಲ್ಲಿ ತುಂಬ ಕಳವಳ ಹೆಚ್ಚಿಸಿದ ಈ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಇದನ್ನು ತಡೆಗಟ್ಟಲು ನಮಗೆ ಕೆಲವು ಆಹಾರ ಕ್ರಮಗಳು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಬೇಕಾಗಿದೆ. ಈ HMPV ವೈರಸ್ ಉಸಿರಾಟದ ವೈರಸ್ ಆಗಿದ್ದು ಉಸಿರಾಟದ ಸೋಂಕುಗಳನ್ನು ಹೆಚ್ಚು ಉಂಟು ಮಾಡುತ್ತೆ. ವಯಸ್ಸಿನ ಮಿತಿ ಇಲ್ಲದಿದ್ರೂ ಚಿಕ್ಕ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಮತ್ತು ಇಮ್ಯುನಿಟಿ ಪವರ್ ಯಾರಿಗೆ ತುಂಬ ಕಡಿಮೆ ಇರುತ್ತೋ ಅಂಥವರಿಗೆಲ್ರಿಗೂ ಈ ಸೋಂಕು ಅಪಾಯಕಾರಿಯಾಗಿದ್ದು ಇವರಲ್ಲಿಯೇ ಬೇಗ ಸಹ ಕಾಣಿಸಿಕೊಳ್ಳುತ್ತೆ. ಈ HMPV ವೈರಸ್ನಲ್ಲಿ ಮೊದಲಿಗೆ ನಮಗೆ ಜ್ವರ ಮತ್ತು ಇತರ ಉಸಿರಾಟದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹೆಚ್ಚು ಕಮ್ಮಿ ಕೋವಿಡ್ನಂತಹ ರೋಗ ಲಕ್ಷಣಗಳನ್ನೇ ಹೊಂದಿದ್ದು ಕೆಮ್ಮು, ಜ್ವರ, ಮೂಗು ಕಟ್ಟಿಕೊಳ್ಳೋದು ಮತ್ತು ಉಸಿರಾಟದ ತೊಂದರೆಗಳು ಇದರಲ್ಲಿ ಸಾಮಾನ್ಯ ಲಕ್ಷಣಗಳಾಗಿವೆ. ಸೋಂಕು ಹೆಚ್ಚಾದಂತೆ ಇದರ ವೈರಸ್ ಬ್ರಾಂಕೈಟಿಸ್ ಅಥವಾ ನ್ಯೂಮೋನಿಯಾ ಕೂಡ ಬರಬಹುದು. ವೈರಸ್ನ ಕಾಲಾವಧಿಯು ಸಾಮಾನ್ಯವಾಗಿ 3 ರಿಂದ 6 ದಿನಗಳವರೆಗೆ ಇರುತ್ತದೆ. ಸೋಂಕಿನ ತೀವ್ರತೆಯನ್ನು ಅವಲಂಬಿಸಿ ರೋಗ ಲಕ್ಷಣಗಳು ವಿಭಿನ್ನ ಅವಧಿಗಳವರೆಗೆ ಇರುತ್ತದೆ. ಈ HMPV ವೈರಸ್ ಹೇಗೆ ಹರಡುತ್ತೆ ಅಂದರೆ ಕೆಮ್ಮು ಮತ್ತೆ ಸೀನಿದ್ರೆ ಯಾರಾದರೂ ಅದರಿಂದ ಸೋಂಕು ಹರಡಬಹುದು, ಅಥವಾ ಕೈ ಕುಲುಕುವುದು ಅಂದರೆ ಶೇಕ್ ಹ್ಯಾಂಡ್ ಅಥವಾ ಯಾರನ್ನೇ ಮುಟ್ಟಿದ್ರೆ ಈ ರೀತಿ ವೈರಸ್ ಹರಡಬಹುದು, ಅಥವಾ ಕಲುಷಿತ ಜಾಗಗಳನ್ನು ಮುಟ್ಟಿ ಕೈ ತೊಳೆಯದೆ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನು ಮುಟ್ಟಿಕೊಳ್ಳೋದ್ರಿಂದ ಸಹ ಈ ವೈರಸ್ ಬೇಗನೆ ಹರಡುತ್ತೆ. ಈ ವೈರಸ್ ತುಂಬಾ ಬೇಗ ಹರಡೋದು ಯಾರ್ಯಾರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಮತ್ತು ಗರ್ಭಿಣಿಯರು, ಪ್ರೆಗ್ನೆಂಟ್ ವುಮೆನ್ಸ್ಗೆ ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಇರೋರಿಗೆ, ತುಂಬಾ ಲೋ ಆಗಿ ಅವ್ರಿಗೆ ಇಮ್ಯುನಿಟಿ ಪವರ್ ಇರೋ ಅಂಥವ್ರಿಗೆ ಇದು ತುಂಬಾ ಡೇಂಜರಸ್. ಇಂತಹ ಡೇಂಜರಸ್ HMPV ವೈರಸ್ನ ಹೇಗಪ್ಪ ತಡೆಯೋದು ಅಂದರೆ ನೀವು ಯಾವಾಗಲೂ ಆದಷ್ಟು ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು, ಅಂದರೆ ಕೈ ತೊಳಿತಾ ಇರಬೇಕು. ಅಟ್ಲೀಸ್ಟ್ 20 ಸೆಕೆಂಡ್ಗಳ ಕಾಲನಾದರೂ ಕೈನ ಸೋಪ್ ಹಾಕಿ ನೀಟಾಗಿ ತೊಳ್ಕೋಬೇಕು. ಅದರಿಂದ ನಾವು ಆದಷ್ಟು ವೈರಸ್ನ ಬರೋದನ್ನ ತಡೆಗಟ್ಟಬಹುದು. ಕೈ ತೊಳೆಯದಲೇ ಮುಖ, ಕಣ್ಣು, ಮೂಗು ಇವನ್ನೆಲ್ಲ ಮುಟ್ಕೋಬಾರ್ದು. ಇದರಿಂದನೇ ಸಹ ಬೇಗ ವೈರಸ್ ಹರಡೋ ಚಾನ್ಸಸ್ ಇರುತ್ತೆ. ಮತ್ತು ಇದ್ರ ಜೊತೆಗೆ ನಾವು ಯಾವಾಗಲೂ ಮಾಸ್ಕ್ ಹಾಕೋದು ತುಂಬ ಕಡ್ಡಾಯವಾಗಿ ಮಾಡಲೇಬೇಕಾಗಿರೋ ಕೆಲಸ. ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಅಲ್ಲಲ್ಲೇ ಈ ವೈರಸ್ಗಳು ಕಂಡು ಬಂದಿದ್ದು ಎಲ್ರಿಗೂ ತುಂಬ ಆತಂಕವನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ವೈರಸ್ ಬಂದಿದೆ ಅಂತ ತುಂಬ ಹೆದರಿಕೊಂಡು ಭಯಭೀತರಾಗಿ ಜೀವನ ನಡೆಸೋದಕ್ಕಿಂತ ನಾವು ಧೈರ್ಯದಿಂದ ಇದ್ದು ಅದನ್ನು ಹೇಗೆ ತಡೆಗಟ್ಟಬಹುದು, ಅದಕ್ಕೆ ಯಾವ್ಯಾವ ಮುನ್ನೆಚ್ಚರಿಕೆಗಳನ್ನು ತಗೋಬಹುದು ಅಂತ ನಾವು ಮುಂಚೆನೇ ಯೋಚನೆ ಮಾಡಿ ಅದೇ ರೀತಿ ಜೀವನ ನಡೆಸೋದ್ರಿಂದ ನಾವು ಈ ಸೋಂಕಿಗೆ ಒಳಗಾಗೋದನ್ನ ತಪ್ಪಿಸ್ಕೊಳ್ಬೋದು. ಮೇನ್ ಇದಕ್ಕೆ ಬೇಕಾಗಿರೋದು ಇಮ್ಯುನಿಟಿ ಪವರ್. ತುಂಬ ಇಮ್ಯುನಿಟಿ ಪವರ್ ಇದ್ದಷ್ಟು ನಮಗೆ ಈ ಸೋಂಕಿನಿಂದ ಈ ವೈರಸ್ನಿಂದ ನಾವು ಸೇಫ್ ಆಗ್ಬೋದು.
ಹಾಗಾಗಿ ನಾವು ಯಾವ್ಯಾವ ಕ್ರಮಗಳನ್ನ ನಮ್ಮ ಜೀವನದಲ್ಲಿ ಈಗ ಸದ್ಯಕ್ಕೆ ಅಳವಡಿಸ್ಕೋಬೇಕು ಅಂದರೆ, ಫಸ್ಟ್ ನಾವು ಯಾವಾಗಲೂ ಸ್ಯಾನಿಟೈಸ್ ಮಾಡ್ತಾ ಇರಬೇಕು, ಮತ್ತು ಅದ್ರ ಜೊತೆಗೆ ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು. ನಾವು ಸೋಪ್ ಹಾಕಿ ಹ್ಯಾಂಡ್ ವಾಶ್ ಮಾಡಬೇಕು. ಸೋಪ್ ಅಥವಾ ಯಾವುದೇ ಹ್ಯಾಂಡ್ ವಾಶ್ ಇದ್ರೂ ಅದನ್ನು ಬಳಸಿ ಹ್ಯಾಂಡ್ ವಾಶ್ ಮಾಡಬೇಕು. ಇದರಿಂದ ನಾವು ಆದಷ್ಟು ಸೇಫ್ ಆಗಿರ್ಬೋದು. ಮತ್ತೆ ನಿಯಮಿತ ಆಹಾರ ಕ್ರಮಗಳನ್ನ ಬಳಸ್ಕೋಬೇಕು. ಅಂದರೆ ಇದಕ್ಕೆ ಯಾವುದು ಪೂರಕವಾಗಿ ನಮಗೆ ಮತ್ತೆ ಇಮ್ಯುನಿಟಿ ಪವರ್ ಹೆಚ್ಚು ಕೊಡುತ್ತೋ ಆ ಥರ ಆಹಾರಗಳನ್ನ ನಾವು ದಿನನಿತ್ಯ ಬಳಸೋದ್ರಿಂದ ನಾವು ಈ ವೈರಸ್ನಿಂದ ಸೇಫ್ ಆಗ್ಬೋದು. ಹಾಗಾಗಿ ಯಾವ ಆಹಾರ ಕ್ರಮಗಳನ್ನ ಬಳಸಬೇಕು ಅಂತ ಅಂದರೆ, ಫಸ್ಟ್ ನಾವು ವಿಟಮಿನ್ ಸಿ ಇರುವ, ಸಮೃದ್ಧವಾಗಿ ಈ ವಿಟಮಿನ್ ಸಿ ಇರುವ ಹಣ್ಣುಗಳನ್ನ ಬಳಸಬೇಕು. ಈ ಥರ ಹಣ್ಣುಗಳ ತಿನ್ನೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ನಾವು ಈ ವೈರಸ್ನಿಂದ ಸೇಫ್ ಆಗ್ಬೋದು. ಯಾವ್ಯಾವ ಈ ವಿಟಮಿನ್ ಸಿ ಇರುವ ಹಣ್ಣುಗಳು ಅಂತ ಅಂದರೆ, ಕಿತ್ತಳೆ ಹಣ್ಣು ಅಂದರೆ ಆರೆಂಜ್, ಮತ್ತು ನಿಂಬೆ ಹಣ್ಣು ಮತ್ತು ದ್ರಾಕ್ಷಿ, ಇವುಗಳನ್ನ ನಾವು ತುಂಬ ಬಳಸೋದ್ರಿಂದ ನಮಗೆ ವಿಟಮಿನ್ ಸಿ ಅಂಶ ನಮ್ಮ ದೇಹಕ್ಕೆ ದೊರೆಯುತ್ತೆ. ಈ ವಿಟಮಿನ್ ಸಿ ಅಂಶವು ನಮಗೆ ಯಾವುದೇ ಇನ್ಫೆಕ್ಷನ್ಗಳನ್ನು ಆಗೋದಕ್ಕೆ ಬಿಡಲ್ಲ ಮತ್ತು ನಮಗೆ ಒಳ್ಳೆ ಇಮ್ಯುನಿಟಿ ಪವರ್ ಕೊಡುತ್ತೆ ನಮ್ಮ ದೇಹಕ್ಕೆ. ಹಾಗಾಗಿ ನಮ್ಮ ದೇಹದಲ್ಲಿ ಹೆಚ್ಚು ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗೋದಕ್ಕೆ ಈ ವಿಟಮಿನ್ ಸಿ ಇರುವ ಹಣ್ಣುಗಳನ್ನ ಬಳಸೋದು ತುಂಬ ಮುಖ್ಯ. ಮತ್ತು ಒಮೆಗಾ 3 ಕೊಬ್ಬಿನ ಆಮ್ಲಗಳು ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವ ಆಹಾರಗಳು ಅಂದರೆ ಸಾಲ್ಮನ್, ಮ್ಯಾಕೆರಲ್, ಸಾರ್ಡಿನ್ ಮೀನುಗಳು, ಫ್ಲಾಕ್ಸ್ ಬೀಜಗಳು, ಚಿಯಾ ಬೀಜಗಳು ಮತ್ತು ವಾಲ್ನಟ್ಸ್ಗಳು ಮುಖ್ಯವಾಗಿವೆ. ಈ ಆಹಾರಗಳನ್ನ ಸೇವಿಸೋದ್ರಿಂದ ಶ್ವಾಸಕೋಶದ ಉರಿಯೂತವನ್ನು ಕಡಿಮೆ ಮಾಡೋದು ಮತ್ತೆ ಉಸಿರಾಟದ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗೂ ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ಪರಿಹಾರವನ್ನು ನಮಗೆ ನೀಡುತ್ತೆ. ಮತ್ತೊಂದು ಆಹಾರ ಅಂತ ಅಂದರೆ ಅದು ಹಸಿರು ಚಹಾ ಅಂದರೆ ಗ್ರೀನ್ ಟೀ. ಈ ಗ್ರೀನ್ ಟೀ ಬಳಸೋದ್ರಿಂದ ಸಹ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಈ ಆಂಟಿ ಆಕ್ಸಿಡೆಂಟ್ಗಳಂತಹ ಸಮೃದ್ಧವಾಗಿ ಇರುವ ಈ ಹಸಿರು ಚಹಾ ಅಂದರೆ ಗ್ರೀನ್ ಟೀ ಆರೋಗ್ಯಕರ ಜೀವನ ಶೈಲಿಯ ಒಂದು ಪ್ರಮುಖ ಅಂಶವಾಗಿದೆ. ಇದನ್ನು ನಾವು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಉಸಿರಾಟದ ಸೋಂಕುಗಳ ಅಂದರೆ ಉಸಿರಾಟದಕ್ಕೆ ಇನ್ಫೆಕ್ಷನ್ ಮಾಡುವಂಥ ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಅನ್ನು ಜಾಸ್ತಿ ಮಾಡುತ್ತೆ. ಇದ್ರ ಜೊತೆ ಬೆಳ್ಳುಳ್ಳಿ ಮತ್ತು ಅರಿಶಿಣ ಮತ್ತು ಶುಂಠಿ, ಜಿಂಜರ್ ಮತ್ತು ಹಸಿರು ಸೊಪ್ಪುಗಳು ಹಾಗೂ ಡ್ರೈ ಫ್ರೂಟ್ಸ್ ಇವುಗಳನ್ನ ನಾವು ನಿಯಮಿತವಾಗಿ ಬಳಸ್ತಾ ಬಂದರೆ ಮತ್ತು ನಮ್ಮ ದಿನನಿತ್ಯದ ಆಹಾರಗಳಲ್ಲಿ ದಿನನಿತ್ಯ ನಾವು ತಿನ್ನೋ ಆಹಾರಗಳಲ್ಲಿ ಇವುಗಳನ್ನ ಬಳಸ್ತಾ ಬಂದಷ್ಟು ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಮತ್ತು ಯಾವುದೇ ವೈರಸ್ ನಮಗೆ ಅಟ್ಯಾಕ್ ಆಗದೆ ಇರೋ ರೀತಿ ನಮ್ಮನ್ನ ಸೇಫ್ ಮಾಡುತ್ತೆ. ಹಾಗಾಗಿ ಈ ರೀತಿಯ ಆಹಾರಗಳನ್ನು ಬಳಸ್ತಾ ನಾವು ಈ ಸೋಂಕಿಗೆ, ಈ ಹೊಸದಾಗಿ ಬಂದಿರುವಂಥ HMPV ಸೋಂಕಿಗೆ, ವೈರಸ್ಗೆ ನಾವು ಅದರಿಂದ ಸೇಫ್ ಆಗ್ಬೋದು ಮತ್ತು ಬಚಾವಾಗ್ಬೋದು. ಈ ರೀತಿ ನಾವು ಮಾಡ್ತಾ ಬಂದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.